ಚನ್ನಪಟ್ಟಣ ಕ್ಷೇತ್ರದಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಜನಸ್ಪಂದನ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ನಿನ್ನೆ ನಡೆದಿತ್ತು, ಇವತ್ತು ಕೂಡ ಅದು ಕಂಟಿನ್ಯೂ ಆಗಿದೆ. ಜನಸ್ಪಂದನ ಕಾರ್ಯಕ್ರಮಕ್ಕೆ ಜನಸಾಗರ ಹರಿದು ಬಂದಿದೆ. ಜನಸಾಮಾನ್ಯರ ಅಹವಾಲು ಸ್ವೀಕರಿಸಿದ್ದಾರೆ ಉಪಮುಖ್ಯಮಂತ್ರಿ ಡಿಕೆಶಿ. 10,000ಕ್ಕೂ ಅಧಿಕ ಮಂದಿ ಅರ್ಜಿ ಕೊಟ್ಟಿದ್ದಾರೆ. ಅಂದರೆ ಬೇರೆ ಬೇರೆ ಕೆಲಸಗಳಿಗೆ ಸಂಬಂಧಿಸಿದಂತೆ ಸೈಟು, ರಸ್ತೆ, ಚರಂಡಿ ಸೇರಿ ಸಾಕಷ್ಟು ಸಮಸ್ಯೆಗಳನ್ನು ತಮ್ಮ ಅರ್ಜಿಯಲ್ಲಿ ಜನ ಉಲ್ಲೇಖಿಸಿದ್ದಾರೆ. ಚನ್ನಪಟ್ಟಣಕ್ಕೆ ಹೊಸ ಚೈತನ್ಯ ತುಂಬುವಂಥ ಕೆಲಸ ಆಗುತ್ತೆ. ಈ ರೀತಿಯ ಕೆಲಸ ಯಾವತ್ತೂ ಕೂಡ ಆಗಿರಲಿಲ್ಲ ಅಂತ DCM DKಶಿ ಕಾರ್ಯಕ್ರಮದಲ್ಲಿ ಮಾತನಾಡ್ತಾ ಹೇಳಿದ್ದಾರೆ. 10,000ಕ್ಕೂ ಅಧಿಕ ಮಂದಿ ತಮ್ಮ ಸಮಸ್ಯೆಗಳೇನಿದೆ ಅದರ ಪರಿಹಾರವನ್ನು ಬಯಸಿ DCM DK ಶಿವಕುಮಾರ್ ಮತ್ತು ಅಲ್ಲಿನ ಇನ್ಚಾರ್ಜ್ ಮಿನಿಸ್ಟರ್ ಆದಂಥ ರೆಡ್ಡಿ ಅವರಿಗೆ ಅರ್ಜಿಯನ್ನು ಕೂಡ ಕೊಟ್ಟಿದ್ದಾರೆ. ರಾಮಲಿಂಗಾರೆಡ್ಡಿ ಅಲ್ಲಿನ ಇನ್ಚಾರ್ಜ್ ಮಿನಿಸ್ಟ್ರು, ಅವರು ಕೂಡ ಉಪಸ್ಥಿತರಿದ್ದಾರೆ. ಜೊತೆಗೆ DC, SP ಇವರೆಲ್ಲರೂ ಕೂಡ, ಅಂದರೆ ಜಿಲ್ಲಾ ಮಟ್ಟದ ಎಲ್ಲ ಅಧಿಕಾರಿಗಳ ಜೊತೆಗೆ ಜನಸ್ಪಂದನ ಕಾರ್ಯಕ್ರಮ ನಡೀತಾ ಇದೆ. ವಿಚಾರ ಕೇಳಿದ್ದೀವಿ. ಪಾಪ ಬಡವರಿಗೆ ಸೈಟ್ ಹಂಚಿಲ್ಲ, ಇಲ್ಲಿ ಯಾಕಾಗ್ಲಿಲ್ವೋ ನನಗೆ ಇನ್ನು ಅರ್ಥ ಆಗ್ತಾ ಇಲ್ಲ. ಏನು ಆ ಕಾಲಕ್ಕೆ ತಕ್ಕಂತೆ ಏನು ಬೇಕಾದ್ರೂ ಜಮೀನ ಖರೀದಿ ಮಾಡಿ ಎಲ್ಲ ಬಡವರಿಗೆ ಸೈಟ್ ಕೊಡಬೇಕಾಗಿತ್ತು, ಮನೆ ಕಟ್ಕೊಳ್ಳೋಕೆ ಅವಕಾಶ ಮಾಡಿಕೊಡ್ಬೇಕಾಗಿತ್ತು. ಮುಂದಕ್ಕೂ ಒಂದು ನೆಕ್ಸ್ಟ್ ಇದೆ, ಭಾಳ ಬೀಡಿ ಕಾರ್ಮಿಕರೆಲ್ಲ ಇದ್ದಾರೆ. ಅದು ಕೂಡ ಏನು ಪ್ರಯತ್ನ ನಡೆದಂಗೆ ಕಾಣಲಿಲ್ಲ. ಪಾಪ ಎಲ್ಲ ಹೆಣ್ಮಕ್ಳು ನೋಡಿ, ಗ್ರಾಮೀಣ ಪ್ರದೇಶ ಹೆಣ್ಮಕ್ಳಿಗೆ ಅಟ್ಲೀಸ್ಟ್ ಎಂಡಾರ್ಸ್ಮೆಂಟ್ ಈಸ್ಕೊಳ್ಳೋಷ್ಟು ತಾಳ್ಮೆ ಯಾರಿತ್ತು. ಈಗ ಎಂಡಾರ್ಸ್ಮೆಂಟ್ ಈಸ್ಕೊಳ್ಳದೆ ನನಗೆ ಡೈರೆಕ್ಟ್ ಎಲ್ಲ ಅರ್ಜಿ ಕೊಟ್ಟಿದ್ದಾರೆ. ಅಂದರೆ ಅವರ ನೋವು, ಅವರ ದುಗ್ಡ ಎಷ್ಟಿದೆ ಅಂತೇಳಿ ಇದರಿಂದ ಅರ್ಥ ಆಗ್ತದೆ. ಇದಕ್ಕೆ ನಾನು ಉತ್ತರ ಕೊಡಬೇಕಾದಿಲ್ಲ. ಮತದಾರರೇ, ಲೀಡರ್ಗಳೇ ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಸೊ ನಾವು ಒಂದು ಅವಕಾಶ, ನಮಗೆ ಇವ್ರಿಗೆ ಸೇವೆ ಮಾಡೋಕ್ಕೆ ಒಂದು ಅವಕಾಶ. ನಾನು ಅಧಿಕಾರದಲ್ಲಿದ್ದೀನಿ, ಇದು ನನ್ನ ಕಾನ್ಸೆಪ್ಟ್. ಇದು ಏನು ನಾನು ಈ ಪದ್ಧತಿ ಏನಿದೆಯಲ್ಲ, ಇದು ನನ್ನೊಂದು ವಿಶೇಷವಾದಂಥ ಒಂದು ಪದ್ಧತಿ. ಈ ಪದ್ಧತಿ ನನಗೆ ಯಾರೇನು ಹೇಳ್ಕೊಟ್ಟಿಲ್ಲ. ನನ್ನ ರಾಜಕಾರಣದ ಅನುಭವದ ಮೇಲೆ ಜನರ ಸಮಸ್ಯೆಯನ್ನು ಯಾವ ರೀತಿ ಗುರುತಿಸಬೇಕು, ಯಾವ ರೀತಿ ಒಬ್ಬ ಪ್ರತಿನಿಧಿಯಾದವನು ಸಹಾಯ ಮಾಡಬೇಕು ಅನ್ನೋದನ್ನು ಗಮನದಲ್ಲಿ ಇಟ್ಕೊಂಡು ಈ ಒಂದು ಪದ್ಧತಿಯನ್ನು ಜನರಿಗೆ ಸೇವೆಯನ್ನು ಮಾಡಿ ಸರ್ಕಾರನೇ ಅವ್ರ ಮನೆ ಬಾಗಿಲು ಹೋಗಬೇಕು ಅಂತೇಳಿ ಪ್ರಯತ್ನ ಮಾಡಿದ್ದೀನಿ. ಹಿಂದೆ ಒಂದು ಸರ್ಕಾರ ಇತ್ತು, ನಾನು ಹೆಸರು ಹೇಳಕ್ಕೆ ಹೋಗಲ್ಲ. ಹಿಂಗೆ ಅರ್ಜಿ ಇಸ್ಕೊಂಡು ಓಲ್ಡ್ ಏಜ್ ಪೆನ್ಷನ್ಗೆ 500 ರೂಪಾಯಿ ಫಿಕ್ಸ್ ಮಾಡಿ ಹಿಂದೆ ಕನಕಪುರದಲ್ಲಿ ಒಬ್ಬರು ಮುಖ್ಯಮಂತ್ರಿ ಆಗಿದ್ದಾಗ, ನಾನು ಯಾರು ಅಂತ ಹೇಳಕ್ಕೆ ಹೋಗಲ್ಲ. ಆಗ ನಾನು ಇದೇ ರೀತಿ ಪೆನ್ಷನ್ದು ಪ್ರತಿ ಮನೆಗೂ ಕಳಿಸಿಸ್ಬಿಟ್ಟು ಮಾಡಿಸ್ತೇನೆ. ಸುಮಾರು 13,000 ಜನಕ್ಕೆ ಪೆನ್ಷನ್ನು ₹1 ಒಬ್ರು ಕೊಡೋಕೆಲ್ದಂಗೆ ನಾನೇ ಈ ರೀತಿ ಅದಾಲತ್ ಮಾಡಿದೆ. ಸೊ ಎಲ್ಲ ಸೈಟು ಅಷ್ಟೇ, ಕನಕಪುರದಲ್ಲಿ ಪ್ರತಿ ವಾರ್ಡಲ್ಲೂ ಕೂತ್ಕೊಂಡು ನಾನೇ ಅರ್ಜಿ ತಗೊಂಡು ಅವ್ರ ಗಂಡ ಹೆಂಡತಿ ಇಬ್ಬರನ್ನೂ ಕರೆಸಿ ಸಭೆಯಲ್ಲಿ ನಿಲ್ಲಿಸಿ 3 ತಿಂಗಳು ಹಂಚಿದ್ದೀನಿ ಸೈಟ್. 3 ತಿಂಗಳು, 1 ತಿಂಗಳಲ್ಲ, 3 ತಿಂಗಳು ಹಂಚಿದ್ದೀನಿ. ಸೊ ಎಲ್ಲೋ ನಮಗೆ ಸಮಸ್ಯೆ ಏನು ತೊಂದರೆ ಆಗಲಿಲ್ಲ. ಇನ್ನ ಬೇಕಾದಷ್ಟು ಮಾಡೋದಿದೆ, ನಾನು ಇಲ್ಲ ಅಂತ ಹೇಳೋದು. ಅದಕ್ಕೆ ಈಗ ಈ ಒಂದು ಚನ್ನಪಟ್ಟಣ ಬರಡು ನಾಳು ಆಗಬಾರ್ದು. ನನ್ನ ಅಧಿಕಾರ ಸರಿಯಾದ ರೀತಿಯಲ್ಲಿ ಜನಕ್ಕೆ ಅನುಕೂಲ ಆಗಬೇಕು. ಆ ದೃಷ್ಟಿಯಿಂದ ಇವತ್ತು ನಾನು ಇಲ್ಲಿಗೆ ಬಂದು, ಇವತ್ತು ಸಾಯಂಕಾಲ ಕೂಡ ನನಗೆ ಇನ್ನೊಂದು 15 ವಾರ್ಡ್ ಇದೆ, ಅಲ್ಲೆಲ್ಲ ಕೂಡ ಭೇಟಿ ಮಾಡ್ತೇನೆ. ಅವ್ರ ಸಮಸ್ಯೆ ಕೂಡ ಕೇಳ್ತೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.